ಹಾಯ್ ಎವರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬೆಳಿಗ್ಗೆ ಎದ್ದ ತಕ್ಷಣವೇ ಎಲ್ಲ ವುಮೆನ್ಸ್ಗೂ ಒಂದು ಟೆನ್ಷನ್. ಏನಪ್ಪ ತಿಂಡಿ ಮಾಡೋದು? ಮೊನ್ನೆ ತಾನೇ ಬೀಟ್ರೋಟ್ ಪಲ್ಯ ಮಾಡಿದೆ, ಇವತ್ತೇನಪ್ಪ ಮಾಡೋದು? ಮಕ್ಕಳು ನಾವು ಏನೋ ಒಂದು ತಿಂಡಿ ಮಾಡಿದ್ರು, ಮೊನ್ನೆ ಮಾಡಿದ್ರಿ ಇವತ್ತು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಆ ಪ್ರಾಬ್ಲಮಿಂದ ಹೊರಗಡೆ ಬರಬೇಕು ಅಂದರೆ ನಾನು ನಿಮಗೆ ಒಂದು ಸಿಂಪಲ್ ಆದ ಒಂದು ಪಲ್ಯನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಒಂದು ಅರ್ಧ kg ಅಷ್ಟು ಮೂಲಂಗಿನ ಇಟ್ಕೊಂಡಿದ್ದೀನಿ. ಈ ಮೂಲಂಗಿನ ತಗೊಂಡು ನಾನು ಸಿಂಪಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಪಲ್ಯನ ಸೂಪರಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೂಲಂಗಿಲಿರುವಂತಹ ಸಿಪ್ಪೆ ಎಲ್ಲ ತೆಗೆದು ನಾನು ಎಲ್ಲನೂ ತುರ್ಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ನಾವು ಕಟ್ ಮಾಡಿ ಕೂಡ ಪಲ್ಯ ಮಾಡ್ಬೋದು, ಬಟ್ ಈ ರೀತಿ ತುರಿದು ಮಾಡಿ ಸಖತ್ತಾಗಿರುತ್ತೆ. ಸೊ ಇದನ್ನು ಶುಗರ್ ಇರೋರು ಹಸಿದೆ ತಿಂದರೆ ತುಂಬಾ ಶುಗರ್ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ, ಮತ್ತು ಮೂಲವ್ಯಾಧಿ ಸಮಸ್ಯೆನೂ ಕೂಡ ಹೋಗುತ್ತೆ. ನೋಡಿ, ಈಗ ನಾನು ಎಲ್ಲ ತುರಿದಿಟ್ಕೊಂಡಿದ್ದೀನಿ. ನೀರಿನ ಅಂಶ ಜಾಸ್ತಿ ಇದೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಮತ್ತು ನೋಡಿ, ನಾನು ಆಲ್ರೆಡಿ ಹೇಳಿದೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಲ್ವಾ. ಜಸ್ಟು ಕಡಲೆಬೇಳೆ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ನಿಂಬೆಹಣ್ಣು ಮತ್ತು ಮಾಡೋದಕ್ಕೆ ಎಣ್ಣೆ, ಇಷ್ಟೇ, ಇನ್ನೇನು ಕೂಡ ತಗೊಳ್ಳಲ್ಲ. ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದು ಬಾಣಲಿ ಬಿಸಿಯಾಗಿದ್ದ ತಕ್ಷಣವೇ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿದ್ದ ತಕ್ಷಣವೇ 1 ಸ್ಪೂನು ಜೀರಿಗೆ, 1 ಸ್ಪೂನು ಸಾಸಿವೆ ಹಾಕ್ಕೊಂಡು 1 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕೊಂಡ್ರೆ ಅಸಿಡಿಟಿ ಸಮಸ್ಯೆ ಬರಲ್ಲ. ಸೊ ಹಾಗಾಗಿ ಇದು ಸ್ವಲ್ಪ ಚಿಟಪಟ ಅಂದಿದ ತಕ್ಷಣವೇ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಪಲ್ಯ ತಿನ್ನಬೇಕಾದ್ರೆ ಬಾಯಿಗೆ ಒಂದೊಂದು ಕಾಳು ಸಿಗ್ತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ಕಡಲೆಬೇಳೆನೂ ಕೂಡ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಿದ್ದ ತಕ್ಷಣವೇ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಒಂದು 4ರಿಂದ 5 ಮೆಣಸಿಕಾಯಿನ ಉದ್ದುದ್ದಕ್ಕೆ ಸೀಳಿಟ್ಕೊಂಡಿದ್ದೆ. ಸೊ ಇದಿಷ್ಟನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಹಸಿ ಮೆಣಸಿಕಾಯಿ ಖಾರ ಹೋಗಬೇಕು ಅಂದರೆ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಅದು ಮೆತ್ತೆ ಮೆತ್ತೆ ಥರ ಹಾಕಬೇಕು. ಆ ರೀತಿ ಫ್ರೈ ಮಾಡಿಕೊಂಡ್ರೆ ಹಸಿಮೆಣ್ಸಿಕಾಯಲ್ಲಿರುವಂಥ ಖಾರ ಹೋಗುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ಹಾಗಾಗಿ ನಾವು ಇದನ್ನು ಜಾಸ್ತಿ ಯೂಸ್ ಮಾಡಬೇಕು. ವಾರಕ್ಕೆ ಒಂದು 2 ಸಾರಿನಾದ್ರೂ ಮೂಲಂಗಿನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಾವು ಯಾವಾಗಲೂ ಸಾಂಬಾರು ಮಾಡ್ಕೊಂಡು ತಿಂತಾಯಿದ್ರೆ ಬೇಜಾರಾಗುತ್ತೆ. ಅಯ್ಯೋ, ಯಾರ ಕೈಲಪ್ಪ ತಿನ್ನೋಕ್ಕಾಗುತ್ತೆ ಮೂಲಂಗಿ ಸಾಂಬಾರನ್ನ ಅಂತ ಅನಿಸ್ತಾ ಇರುತ್ತೆ. ಸೊ ನೀವು ಚಪಾತಿ ರೊಟ್ಟಿಗೆಲ್ಲ ಈ ರೀತಿ ಪಲ್ಯ ಮಾಡಿಕೊಡಿ, ಅದರಲ್ಲಿರುವಂಥ ವಿಟಮಿನು ನಾವು ಸೇವಿಸ್ದಂಗೂ ಆಗುತ್ತೆ, ಒಂದು ಒಳ್ಳೆ ಟೇಸ್ಟ್ನ ಸೇವಿಸ್ದಂಗೂ ಆಗುತ್ತಲ್ವ. ಸೊ ಹಾಗಾಗಿ ನಾನು ಈ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ತಕ್ಷಣವೇ ನಾನು ತುರಿದಿಟ್ಕೊಂಡಿರುವಂತಹ ಮೂಲಂಗಿ ತುರಿನ ಹಾಕ್ಕೊಂಡೆ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ನೋಡಿ, ನೀರು ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡೆ. ಸೊ ಇದಿಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಪಲ್ಯ ಮಾಡಬೇಕಾದ್ರೆ ಜ್ಞಾಪಕ ಇರಲಿ, ಸ್ವಲ್ಪನೂ ಕೂಡ ನೀರನ್ನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ನೀರು ಬಿಟ್ಕೊಂಡೈತೆ, ತುರಿಬೇಕಾದ್ರೆ ತುಂಬಾ ನೀರು ಬಂತು. ಈಗ ಸೌತೆಕಾಯಿನ ನಾವು ಯಾವ ರೀತಿ ತುರಿಬೇಕಾದ್ರೆ ನೀರು ಬರುತ್ತೋ ಅದೇ ರೀತಿ ಮೂಲಂಗಿಲೂ ಕೂಡ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ, ಈ ನೀರಲ್ಲೇ ಈ ಮೂಲಂಗಿ ಚೆನ್ನಾಗಿ ಬೇಯುತ್ತೆ. ಬೇಯೋವರೆಗೂ ವೆಯ್ಟ್ ಮಾಡಬೇಕು. ಇದಕ್ಕೆ ಅರಿಶಿನ ಪೌಡರ್ನು ಕೂಡ ಮಿಕ್ಸ್ ಮಾಡ್ತಾರೆ. ಸೊ ನಾನಿವತ್ತು ಅರಿಶಿನ ಪೌಡರ್ನ ಹಾಕಿಲ್ಲ, ನಿಮಗೆ ಬೇಕು ಅಂದರೆ ಹಾಕೋಬೋದು. ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನೀವು ಲಾಸ್ಟಲ್ಲೂ ಕೂಡ ಹಾಕೋಬೋದು. ನಾನು ಈಗಲೇ ಹಾಕ್ಕೊಂಡ್ರೆ ಉಪ್ಪಿನ ಅಂಶದ ಜೊತೆಗೆ ಅಂದರೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಪಲ್ಯಕ್ಕೆ ಅಂತೇಳಿ ನಾನು ಇವಾಗಲೇ ಹಾಕೋತಾ ಇದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಇದರಲ್ಲಿ 0 ಫ್ಯಾಟ್ ಇರುತ್ತೆ. ಈಗ ದೋಸೆ, ಇಡ್ಲಿ ಅದರಲ್ಲೆಲ್ಲ ಹೇಗೆ 0 ಕೊಲೆಸ್ಟ್ರಾಲ್ ಇರುತ್ತೋ ಸೇಮ್ ಮೂಲಂಗಿಲೂ ಕೂಡ 0 ಫ್ಯಾಟ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಇದನ್ನು ಯೂಸ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಈಗ ಸಮ್ಮರ್ ಟೈಮಲ್ವಾ, ನಮ್ಮ ಬಾಡಿಗೆ ಜಾಸ್ತಿ ನೀರನ್ನ ನಾವು ತಗೋಬೇಕು. ಹಾಗಾಗಿ ಈ ಥರ ಪಲ್ಯಗಳನ್ನ ಯೂಸ್ ಮಾಡಿದಾಗ ನೀರಿನ ಅಂಶ ನಮ್ಮ ಬಾಡಿಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಇವಾಗ ಫೈನಲಿ ನೀರೆಲ್ಲ ಆದಷ್ಟು ಡ್ರೈ ಆಗಿದೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ, ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟೇ, ತುಂಬ ಸಿಂಪಲ್ ಅಂದರೆ ಸಿಂಪಲ್ಲು. ಮೂಲಂಗಿ ಪಲ್ಯ ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟು ಅದು ಸ್ವಲ್ಪ ಬನಿ ಬರೋವರೆಗೂ ಪಲ್ಯ ಮಾಡಿ ಇಟ್ಕೊಬಿಡ್ಬೋದು. ಆಮೇಲೆ ಚಪಾತಿ ಹೊತ್ಕೊಂಡು ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಚಪಾತಿ ಆ್ಯಂಡ್ ಮೂಲಂಗಿ ಪಲ್ಯ ಅಂತೂ ಸಖತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಸಿಂಪಲ್ ಅಲ್ವಾ. ಮನೇಲಿ ಈರುಳ್ಳಿ ಇಲ್ಲ ಅಂದರೆ, ಟೊಮೊಟೊ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ, ಈ ರೀತಿ ಪಲ್ಯ ಮಾಡ್ಕೊಳ್ಳಿ.
ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ಮತ್ತು ಮನೆಯವರ ಆರೋಗ್ಯನೂ ಕೂಡ ನಾವು ಕಾಪಾಡ್ಕೋಬೋದು. ಮತ್ತು ಫ್ರೆಂಡ್ಸ್, ನಾವು ನಮಗೆ ಸಹಾಯ ಮಾಡಿದವ್ರನ್ನ ಯಾವತ್ತೂ ಕೂಡ ಮರಿಬಾರ್ದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್.